ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ MCC ಅವರು ಮಾಡ್ತಾ ಇರೋ ಹಾಗೆ KE ಅವರು ಕೂಡ ಸ್ಟ್ರೇ ವೇಕೆನ್ಸಿ ರೌಂಡನ್ನು ಮಾಡ್ತಾ ಇದ್ದಾರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಬಹಳ ಜನ ಎಕ್ಸ್ಪೆಕ್ಟ್ ಕೂಡ ಮಾಡಿದ್ರು, ಬಟ್ ಆಫ್ಲೈನ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ MCC ಅವರ ರೀತಿ ಈ ಸ್ಟ್ರೇ ವೇಕೆನ್ಸಿ ರೌಂಡನ್ನು ಕೂಡ ಆನ್ಲೈನೇ ಮಾಡ್ತಾ ಇರೋದು ಗೊತ್ತಿರಲಿ. ಸೊ ಈ ಒಂದು ಮೆಡಿಕಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಯಾವಾಗಿಂದ ಸ್ಟಾರ್ಟ್ ಆಗ್ತದ ಅನ್ನೋದರ ಕ್ಲಿಯರ್ ಶೆಡ್ಯೂಲ್ ಇನ್ನು ಬಿಟ್ಟಿಲ್ಲ, ವೇಟ್ ಮಾಡೋಣಂತೆ. ಬಟ್ ಯಾರ್ಯಾರು ಇದುವರೆಗೆ KE ನೀಟ್ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಅಂಥವರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಹೇಗೆ ಸೆಕೆಂಡ್ ರೌಂಡ್ಗಿಂತ ಮುಂಚೆ ಒಂದು ಅವಕಾಶವನ್ನು ಕೊಟ್ಟಿದ್ರು, ಈಗ ಮತ್ತೊಂದು ಅವಕಾಶವನ್ನು ಕೊಟ್ಟಿರುವಂಥದ್ದು. ದೋಸ್ ಹ್ಯಾವ್ ನಾಟ್ ರಿಜಿಸ್ಟರ್ಡ್ ವಿತ್ KE, ಅಂದ್ರೆ ನೀಟ್ ಎಕ್ಸಾಮಿನೇಷನ್ ಬರೆದಿರ್ತಾರೆ ಬಟ್ KE ಅವರ ಅಂಡರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದಿಲ್ಲ ಅಂತಹವರಿಗೆ 22ನೇ ತಾರೀಕು ಅಂದ್ರೆ ಇವತ್ತು ಸಂಜೆ 6 ಗಂಟೆ ಅಂತ ಹೇಳಿದರೆ ಇನ್ನು ಲಿಂಕ್ ಅನ್ನು ಕೊಟ್ಟಿಲ್ಲ. ಇವತ್ತಿನಿಂದ 24ನೇ ತಾರೀಕು 11:59 PM ವರೆಗೆ ನಿಮಗೆ ಟೈಮ್ ಅನ್ನು ಕೊಟ್ಟಿರುವಂಥದ್ದು. 22nd ಇಂದ 24th ವರೆಗೆ ಟೈಮ್ ಅನ್ನು ಕೊಟ್ಟಿದ್ದಾರೆ. ಸೊ those who want to register for stray vacancy round, you can register by paying certain fees. ಯಾರ್ಯಾರು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ, ಯಾರ್ಯಾರು ಆಲ್ರೆಡಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಮಾಪಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ ಅಂಥವರು ಆನ್ಲೈನ್ ಸ್ಟ್ರೇ ವೇಕೆನ್ಸಿ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗಂತೇಳಿ ಈ ಒಂದು ಸ್ಟ್ರೇ ವೇಕೆನ್ಸಿ ರೌಂಡಿಗೂ ಕೂಡ ನೀವು 1 ಲಕ್ಷ ರೂಪಾಯಿಯನ್ನ ಪೇ ಮಾಡಬೇಕಾ, ಇದರ ಬಗ್ಗೆ ಇನ್ಫಾರ್ಮೇಶನ್ ಇನ್ನೂ ಕೂಡ ಕೊಟ್ಟಿಲ್ಲ. ಅದರ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ, ವೇಟ್ ಮಾಡೋಣಂತೆ. ಬಟ್ ಈ ಆನ್ಲೈನ್ ರಿಜಿಸ್ಟ್ರೇಷನ್ ಏನಿರ್ತದೆ ಇದರಲ್ಲಿ ನೀವು ಮಾರ್ಕ್ಸ್ ಅಥವಾ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಅನ್ನ, ಸ್ಕೋರ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಬೇಕಾಗ್ತದೆ. ನಿಮ್ಮ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ಅಪ್ಲೋಡ್ ಮಾಡಬೇಕಾಗ್ತದೆ. ಇದರ ಜೊತೆಗೆ PDF ಫಾರ್ಮ್ಯಾಟ್ ಅನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಯಾರ್ಯಾರು ಹೊಸದಾಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ ಅಂಥವರು ವೆರಿಫಿಕೇಶನ್ ಸ್ಲಿಪ್ ಅನ್ನ ಸಪರೇಟ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು. ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಸ್ಟ್ರೇ ವೇಕೆನ್ಸಿ ರೌಂಡ್. ಬಟ್ ಆಲ್ರೆಡಿ ಯಾರ್ಯಾರು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ ಅಂಥವರು ಮತ್ತೆ ರಿಜಿಸ್ಟರ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅಂಥವರು ಮತ್ತೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡಬಹುದು. ಇದರ ಒಂದು ಡೀಟೇಲ್ ಶೆಡ್ಯೂಲ್ ಅನ್ನ KE ವೆಬ್ಸೈಟ್ ನಲ್ಲಿ ಕೊಡ್ತಾರೆ, ವೇಟ್ ಮಾಡೋಣಂತೆ. ಸೊ ಇದಕ್ಕೆ ಮತ್ತೆ 1 ಲಕ್ಷ ರೂಪಾಯಿ ಪೇ ಮಾಡಬೇಕು, ಇದರ ಇನ್ಫಾರ್ಮೇಶನ್ ಸದ್ಯದ ಮಟ್ಟಿಗೆ ಇಲ್ಲ, ವೇಟ್ ಮಾಡೋಣಂತೆ. ಇನ್ನು ಡೆಂಟಲ್ ಮಾಪಪ್ಪಿಗೆ 1 ಲಕ್ಷ ರೂಪಾಯಿ ಪೇ ಮಾಡಬೇಕು, ಅದರ ಇನ್ಫಾರ್ಮೇಶನ್ ಅವರು ಹೇಳಿಲ್ಲ. ಡೆಂಟಲ್ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಅದಕ್ಕೂ ಕೂಡ ನನಗನ್ಸೋ ಪ್ರಕಾರ ನೀವು ಮತ್ತೆ ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಪೇ ಮಾಡೋದು ಕಂಪಲ್ಸರಿ ಇಲ್ಲ. ಆದರೆ ಈ ಸ್ಟ್ರೇ ವೇಕೆನ್ಸಿ ರೌಂಡ್ ಕೂಡ ಆನ್ಲೈನೇ ಆಗಿರ್ತದ ಅನ್ನೋದು ಗೊತ್ತಿರಲಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.